ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ನಂಜನಗೂಡು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ ನಮ್ಮ ಹುಡುಗರು. ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ನಾವು ಎಲ್ಲೂ ಜಾಗ ಇಲ್ದಿರೋ ಕಾರಣ ತುಂಬಾ ಟ್ರಾಫಿಕ್ ಇತ್ತು. ಅದಕ್ಕೋಸ್ಕರ ಈ ಹೆಜ್ಗೆ ಸೇತುವೆ ಮೇಲೆ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟಿದೆ. ಅಲ್ಲಿ ಗಾಡಿನ ಪಾರ್ಕಿಂಗ್ ಮಾಡಿಬಿಟ್ಟು ನಡ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಜನ ತುಂಬಾ ರಶ್ಶು. ಯಾವ ಕಡೆಯಿಂದ ಹೋಗೋಕ್ಕೂ ಭಯಂಕರ ರಶ್ಶು. ಒನ್ ವೇ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆ. ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದ್ರೂ ಆ ಬ್ರಿಡ್ಜಿಂದ ಕೆಳಗಡೆ ಒಳಗಡೆಯಿಂದ ನಡ್ಕೊಂಡು ಬರಬೇಕು. ಇದು ಪ್ರತಿಮೆ, ಆ ದೇವಸ್ಥಾನದ ಮೂಲ ಪ್ರತಿಮೆ ಇದು. ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು. ನೋಡಿ ಜನ ರಶ್ಶು ತುಂಬಾ. ಅದಕ್ಕೋಸ್ಕರ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹಣ್ಣು ಕಾಯಿ ತೊಗೊಂಡು ಎಸೆಯುತ್ತಾರೆ. ಹೊಸ ಜೋಡಿಗಳು ಎಸೆಯುತ್ತಾರೆ, ಹಳ ಜೋಡಿಗಳು ಎಸೆಯುತ್ತಾರೆ. ಪ್ರತಿಯೊಬ್ಬರು ಎಸೆತಾನೆ ಇರ್ತಾರೆ. ಒಳ್ಳೆಯದಾಗಲಿ, ನಾವು ಅಂದ್ಕೊಂಡಿರೋ ಕೆಲಸ ನೆರವೇರಲಿ ಅಂದ್ಬಿಟ್ಟು ಇಲ್ಲಿ ನೋಡಿ ನಾನು ಎಸೆತಾ ಇದ್ದೀನಿ. ಇದನ್ನೆಲ್ಲ ಮುಗಿಸ್ಕೊಂಡು ಧೂಪ ಹಾಕ್ಬೇಕಿತ್ತು. ಅದಕ್ಕೆ ಧೂಪ ಹಾಕೋಣ ಅಂದ್ಬಿಟ್ಟು ಬಂದ್ವಿ. ನಮ್ಮ ಹುಡುಗರೆಲ್ಲ ಇಲ್ಲಿ ಧೂಪ ಹಾಕ್ತಾಯಿದ್ವಿ. ಅಲ್ಲಿಂದ ಮುಂದೆ ಬಂದ್ವಿ. ಏನಾದ್ರು ತಿನ್ನೋಣ ಅಂತ ಇಲ್ಲಿ ಬಾತ್ ಕೊಡ್ತಾಯಿದ್ರು. ಬಾತ್ ಇಸ್ಕೊಂಡು ತಿಂದ್ಕೊಂಡು ಅಲ್ಲಿಂದ ಮುಂದೆ ಬಂದಾಗ ಪಾನಕ ಕೊಡ್ತಾಯಿದ್ರು. ಪಾನಕ ಕುಡ್ಕೊಂಡು ಅಲ್ಲಿಂದ ಮುಂದೆ ಬಂದಾಗ ಮಜ್ಜಿಗೆ ಕೊಡ್ತಾಯಿದ್ರು. ಮಜ್ಜಿಗೆ ಕುಡ್ಕೊಂಡು ಅಟ್ಲೀಸ್ಟ್ ಇಲ್ಲಿಗೆ ನಾವು ಜಾತ್ರೆನ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.